ಇನ್ನು 3 ದಿನಗಳಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಇದಕ್ಕಾಗಿ ರಾಮನೂರಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಈ ಕುರಿತ 25 ಸುದ್ದಿಗಳನ್ನು ನೋಡೋಣ. ಶ್ರೀರಾಮೋತ್ಸವ ಟಾಪ್ 25ನಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ 3 ದಿನಗಳು ಮಾತ್ರ ಬಾಕಿ ಉಳಿದಿದೆ. ರಾಮ ಜನ್ಮ ಭೂಮಿಯಲ್ಲಿ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ 2ನೇ ದಿನದ ಪೂಜಾ ಕೈಂಕರ್ಯಗಳು ಪೂರ್ಣಗೊಂಡಿವೆ. ಮೊನ್ನೆಯಿಂದ ಆರಂಭವಾಗಿರುವ ಪೂಜಾ ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿ ನೆರವೇರುತ್ತಿವೆ. ರಾಮಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಲೇಟೆಸ್ಟ್ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ರಾಮಮಂದಿರದ ಗರ್ಭಗುಡಿಯ ಫೋಟೋ ಬಿಡುಗಡೆ ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದೇಶದಲ್ಲಿ ರಾಮೋತ್ಸವ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಇಲ್ಲೊಬ್ಬ ಭಕ್ತ 20 ಕೆಜಿ ಪಾರ್ಲೆಜಿ ಬಿಸ್ಕೆಟ್ ಬಳಸಿ ರಾಮಮಂದಿರ ನಿರ್ಮಾಣ ಮಾಡಿದ್ದಾನೆ. ಪಶ್ಚಿಮ ಬಂಗಾಳದ ದುರ್ಗಾಪುರ ಜಿಲ್ಲೆಯಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಬಳಸಿ 4 ಅಡಿ ಎತ್ತರದ ರಾಮಮಂದಿರ ರಚಿಸಿದ್ದಾನೆ. ಅದರಲ್ಲೂ ಕೇವಲ 5 ದಿನದಲ್ಲೇ ನಿರ್ಮಾಣ ಮಾಡಿದ್ದಾರೆ. ರಾಮನ ಭಕ್ತರು ವಿವಿಧ ರೀತಿಯಲ್ಲಿ ತಮ್ಮ ಭಕ್ತಿ ಪ್ರದರ್ಶಿಸುತ್ತಿದ್ದಾರೆ. ಹೈದರಾಬಾದ್ನಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಕಾರನ್ನ ರಾಮಮಂದಿರ ರೀತಿಯಲ್ಲಿ ವಿನ್ಯಾಸಗೊಳಿಸಿದ್ದಾರೆ. ಕಾರ್ ಮ್ಯೂಸಿಯಂ ಮಾಲೀಕ ಸುಧಾಕರ್ ಯಾದವ್ ವಿಭಿನ್ನ ಕಲೆಗೆ ರಾಮ ಭಕ್ತರು ಫುಲ್ ಇಂಪ್ರೆಸ್ ಆಗಿದ್ದಾರೆ. ರಾಮಮಂದಿರ ಕಾರಿಗೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ರಾಮ ಭಕ್ತರು ಅಯೋಧ್ಯೆಯ ರಾಮಮಂದಿರಕ್ಕೆ 2400 ಕೆಜಿ ತೂಕದ ಗಂಟೆಯನ್ನ ದಾನ ಮಾಡಿದ್ದಾರೆ. ಉತ್ತರ ಪ್ರದೇಶ ಇಟಾನಗರದ ರಾಮ ಭಕ್ತರು ನೀಡಿರುವ ಗಂಟೆಯನ್ನ ಮಂದಿರದ ಪ್ರವೇಶ ದ್ವಾರದಲ್ಲಿ ಅಳವಡಿಸಲಾಗುತ್ತೆ. ಈ ಬೃಹತ್ ಗಂಟೆಯನ್ನ ಅಷ್ಟಧಾತುಗಳಿಂದ ನಿರ್ಮಿಸಲಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಾಜಸ್ಥಾನದಿಂದ 630 ಕೆಜಿ ತುಪ್ಪ ಕಳುಹಿಸಲಾಗಿದೆ. 3 ದಿನಗಳ ಹಿಂದೆಯೇ ತುಪ್ಪ ಅಯೋಧ್ಯೆಗೆ ತಲುಪಿದೆ. ರಾಮಮಂದಿರದಲ್ಲಿ ನಡೀತಾ ಇರುವ ಪೂಜೆಗೆ ತುಪ್ಪ ಬಳಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಪವಿತ್ರ ಕಾಮಧೇನು ತುಪ್ಪದಲ್ಲಿಯೇ ದೀಪ ಹಚ್ಚಲಿದ್ದಾರೆ. ಜನವರಿ 22ರಂದು ಸರಯೂ ನದಿಯಲ್ಲಿ ಮೋದಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಭದ್ರತೆಗಾಗಿ ತೇಲುವ ಕೊಠಡಿ ತಯಾರಾಗಿದೆ. ಈ ಕೊಠಡಿಯನ್ನ ಸರಯೂ ನದಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೋದಿ ಭದ್ರತೆಗಾಗಿ ಎಸ್ಪಿಜಿ ತಂಡ ತೇಲುವ ಕೊಠಡಿ ಮೂಲಕವೇ ಹದ್ದಿನ ಕಣ್ಣಿಡಲಿದೆ. ಅಯೋಧ್ಯೆಗೆ ಬರಲು 6 ಜಿಲ್ಲೆಗಳಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಯೋಧ್ಯೆ ನಗರ ರಾಮಮಂದಿರದ ವೈಮಾನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಗೋರಖ್ಪುರ, ವಾರಣಾಸಿ, ಲಖನೌ, ಪ್ರಯಾಗ್ರಾಜ್, ಮಥುರಾ ಮತ್ತು ಆಗ್ರಾದಿಂದ ಬರಲು ಹೆಲಿಕಾಪ್ಟರ್ ಸೇವೆ ಒದಗಿಸಲಾಗಿದೆ. ಯುಪಿ ಸರ್ಕಾರದಿಂದ ಈ ಅವಕಾಶ ಕಲ್ಪಿಸಿಕೊಡಲಾಗಿದೆ. ರಾಮಮಂದಿರ ಉದ್ಘಾಟನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಸೋಮವಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ. ಮಧ್ಯಾಹ್ನದ ನಂತರ ಸರ್ಕಾರಿ ಕಚೇರಿಗಳು ಓಪನ್ ಆಗಲಿವೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ 6 ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದಾರೆ. ಶ್ರೀರಾಮಮಂದಿರ, ಹನುಮ, ಶಬರಿ, ಜಟಾಯು ಸೇರಿದಂತೆ ಹಲವು ಚಿತ್ರಗಳನ್ನು ಅಂಚೆ ಚೀಟಿ ಒಳಗೊಂಡಿದೆ. ಶ್ರೀರಾಮನ ಆದರ್ಶಗಳು ಇಡೀ ವಿಶ್ವಕ್ಕೆ ಸ್ಫೂರ್ತಿಯಾಗಿವೆ ಎಂದರು ಪ್ರಧಾನಿ ಮೋದಿ. ರಾಮಲಲ್ಲನಿಗೆ ಜಲಯಾತ್ರೆ, ತೀರ್ಥ ಪೂಜೆ, ಸುವಾಸಿನಿ ಪೂಜೆ, ವರ್ಜಿನಿ ಪೂಜೆ ನೆರವೇರಿಸಲಾಗಿದೆ. ಹಾಗೆಯೇ ನಿರ್ಮೋಹಿ ಅಖಾಡದ ಮಹಂತ ದಿನೇಂದ್ರ ದಾಸ್ ಮತ್ತು ಅರ್ಚಕ ಸುನಿಲ್ ದಾಸ್ ಅವರು ಅಯೋಧ್ಯೆ ರಾಮಮಂದಿರದ ಗರ್ಭಗೃಹದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ರಾಮಮಂದಿರದ ಸಂಕೀರ್ಣದಲ್ಲಿ ನಿರ್ಮಿಸಲಾದ ಜಟಾಯುವಿನ ವಿಗ್ರಹಕ್ಕೂ ಪೂಜೆ ಸಲ್ಲಿಸಲಿದ್ದಾರೆ. ಕರಸೇವೆ ಚಳುವಳಿಯಲ್ಲಿ ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಜಟಾಯುವಿನ ಪ್ರತಿಮೆ ಸ್ಥಾಪಿಸಲಾಗಿದೆ. ಕರಸೇವೆ ವೇಳೆ ಮರಣ ಹೊಂದಿದವರ ಕುಟುಂಬಗಳಿಗೂ ಕೂಡ ಪೂಜೆ ವೇಳೆ ಉಪಸ್ಥಿತರಿರುತ್ತಾರೆ. ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ದಿನ ಪ್ರಧಾನಿ ಮೋದಿ ರಾಮಮಂದಿರ ನಿರ್ಮಾಣದ ಕಾರ್ಮಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಂದು ಕಾರ್ಮಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರಾಮಮಂದಿರ ನಿರ್ಮಿಸಿದ ಕಾರ್ಮಿಕರಿಗೆ ಧನ್ಯವಾದವನ್ನ ಸಲ್ಲಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇರುವ ಮೋದಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಮುನ್ನ 3 ದಿನಗಳ ಕಾಲ ಕಠಿಣ ಉಪವಾಸ ನಡೆಸಲಿದ್ದಾರೆ. ಯಮನಿಯಮದ ಅಡಿಯಲ್ಲಿ ಪ್ರಧಾನಿ ಹಾಸಿಗೆಯ ಬದಲು ಮರದ ಸ್ಟೂಲ್ ಮೇಲೆ ಕಂಬಳಿ ಹಾಸಿ ಮಲಗಲಿದ್ದಾರೆ.
ಸರಯೂ ನದಿ ತಟದಲ್ಲಿ ದಿವ್ಯ ಸ್ನಾನ ನಡೆಯಿತು. ಭಕ್ತಾದಿಗಳು ಸಾಧು ಸಂತರು ದಿವ್ಯ ಸ್ನಾನದಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ರು. ಭಕ್ತರು ನದಿ ನೀರನ್ನ ರಾಮ ಮಂದಿರಕ್ಕೆ ಅರ್ಪಿಸಿದ್ರು. ರಾಮ ಭಕ್ತರು ಹಾಡು ಮತ್ತು ನೃತ್ಯದಲ್ಲೇ ತಲ್ಲೀನರಾಗಿದ್ರು. ಸದ್ಯ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಜನವರಿ 22ರಂದು ಸರಯೂ ನದಿಯಲ್ಲಿ ಮೋದಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಭದ್ರತೆಗಾಗಿ ತೇಲುವ ಕೊಠಡಿ ತಯಾರಾಗಿದೆ. ಈ ಕೊಠಡಿಯನ್ನು ಸರಯೂ ನದಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಮೋದಿ ಭದ್ರತೆಗಾಗಿ ಎಸ್ಪಿಜಿ ತಂಡ ತೇಲುವ ಕೊಠಡಿಯ ಮೂಲಕವೇ ಹದ್ದಿನ ಕಣ್ಣಿಡಲಿದೆ. ಉತ್ತರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆಯಿಂದ ಇಂದಿನಿಂದ 2 ದಿನಗಳ ಕಾಲ ಲೇಸರ್ ಲೈಟ್ ರಿಹರ್ಸಲ್ ನಡೆಯಲಿದೆ. ಸಾರ್ವಜನಿಕ ದನಿ ಬೆಳಕಿನ ಹೊಸ ಜಗತ್ತೇ ಅನಾವರಣವಾಗಲಿದೆ. ಜನವರಿ 22ರ ಸಂಜೆ ರಾಮನ ಭಕ್ತರು ಲೇಸರ್ ಶೋ ಕಣ್ತುಂಬಿಕೊಳ್ಳಲಿದ್ದಾರೆ. ಈ ಶೋಗೆ ರಾಮ್ ದಿವಾಲಿ ಹೆಸರಲ್ಲಿ ಆಯೋಜನೆ ಮಾಡಲಾಗುತ್ತಿದೆ. ಉತ್ತರಾಖಂಡದಲ್ಲೂ ರಾಮಜಪ ಮುಂದುವರೆದಿದೆ. ಡೆಹ್ರಾಡೂನ್ ನಗರದ ಗೋಪುರದ ಮೇಲೆ ರಾಮನ ಚಿತ್ರ ಪ್ರದರ್ಶಿಸಲಾಗಿದೆ. ಲೇಸರ್ ಬೆಳಕಿನ ಮೂಲಕ ಶ್ರೀರಾಮನ ಭಾವಚಿತ್ರಗಳನ್ನು ತೋರಿಸಿದ್ರು. ಡೆಹ್ರಾಡೂನ್ ನಿವಾಸಿಗಳು ಭಕ್ತಿಯಿಂದ ರಾಮನನ್ನ ಕಣ್ತುಂಬಿಕೊಂಡರು. ಮಹಾರಾಷ್ಟ್ರದಲ್ಲಿ ಶ್ರೀರಾಮ ರಾರಾಜಿಸಿದ್ದಾನೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಮನೆ ಮಾಡಿದೆ. ಮುಂಬೈನ ದಾದರ್ನಲ್ಲಿರುವ ಶಿವಾಜಿ ಪಾರ್ಕ್ ದೀಪಾಲಂಕಾರ ಕಂಗೊಳಿಸ್ತಾ ಇದೆ. ವಿದ್ಯುತ್ ಮೂಲಕ ರಾಮನ ವಿನ್ಯಾಸವನ್ನು ಮಾಡಲಾಗಿದೆ. ಲೈಟಿಂಗ್ನಲ್ಲಿ ಅರಳಿದ ರಾಮ ಮಂದಿರಕ್ಕೆ ಪ್ರಯಾಣಿಕರು ಖುಷಿಯಾದರು. ಉತ್ತರ ಪ್ರದೇಶ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಮೈನ್ಪುರ ನಗರದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ನಗರದೊಳಗೆ ಬರುವ ವಾಹನಗಳನ್ನು ತಪಾಸಣೆ ಮಾಡಿ ಬಿಡಲಾಗುತ್ತಿದೆ. ಕೊಪ್ಪಳದಲ್ಲೂ ಅಯೋಧ್ಯೆ ಅನ್ನೋ ಗ್ರಾಮವಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಿರುವ ಕಿಷ್ಕಿಂಧ ಪ್ರದೇಶದಲ್ಲಿ ಈ ಗ್ರಾಮವಿದೆ. ತುಂಗಭದ್ರಾ ನದಿ ದಡದಲ್ಲಿರುವ ಅಯೋಧ್ಯೆ ವಿಜಯನಗರ ಅರಸರ ಕಾಲದಲ್ಲಿಯೇ ಅಸ್ತಿತ್ವದಲ್ಲಿತ್ತು. ಇದೀಗ ಹಳೆ ಅಯೋಧ್ಯೆ, ಹೊಸ ಅಯೋಧ್ಯೆ ಅಂತ 2 ಗ್ರಾಮಗಳಾಗಿ ವಿಭಾಗ ಮಾಡಲಾಗಿದೆ. 2 ಗ್ರಾಮಗಳಲ್ಲಿ 3 ರಾಮನ ದೇವಸ್ಥಾನಗಳಿವೆ. ಕೊಪ್ಪಳದ ಅಯೋಧ್ಯೆಯಲ್ಲಿ ಗ್ರಾಮಸ್ಥರು ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಾರೆ. ರಾಮಮಂದಿರ ಉದ್ಘಾಟನೆ ದಿನ ತಮ್ಮೂರಿನ ರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ತಮ್ಮ ಗ್ರಾಮದ ಹೆಸರು ಕೂಡ ಅಯೋಧ್ಯೆ ಅಂತ ಇರುವುದಕ್ಕೆ ಹೆಮ್ಮೆ ಪಡುತ್ತಿದ್ದಾರೆ. ರಾಮಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ರಾಮಮಂದಿರ ಉದ್ಘಾಟನೆ ದಿನದ ಭದ್ರತೆಯ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಸದ್ಯ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಾಮಮಂದಿರ ನಿರ್ಮಾಣ ಸಂಭ್ರಮಿಸಿ ಉಡುಪಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ. ಪುತ್ತಿಗೆ ಪರ್ಯಾಯದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಅಯೋಧ್ಯೆ ಮಂದಿರ ನಿರ್ಮಾಣವನ್ನು ಸಂಕೇತಿಸುವ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆಯಿತು. ಇನ್ನು ಮೆರವಣಿಗೆಯಲ್ಲಿ 16 ಟ್ಯಾಬ್ಲೋಗಳು ಬಂದಿದ್ದು ರಾಜ್ಯದ ನಾನಾ ಭಾಗಗಳಿಂದ ಬಂದ ಕಲಾ ತಂಡಗಳು ಭಾಗಿಯಾಗಿದ್ದವು. ಮಂದಿರ ಅಲ್ಲೇ ನಿರ್ಮಿಸಬೇಕು ಅನ್ನೋದು ಶತಮಾನದ ಕನಸು ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ. ರಾಮಮಂದಿರದ ಗರ್ಭಗುಡಿ ಪರಿಪೂರ್ಣವಾಗಿದೆ. 2.5 ವರ್ಷದಲ್ಲಿ ಮಂದಿರ ನಿರ್ಮಾಣ ಆಗಬೇಕಿತ್ತು. ನಿರ್ಮಾಣ ಕಾರ್ಯ ಶುರುವಾದಾಗ ಸಾಕಷ್ಟು ಸವಾಲಿತ್ತು. ತಾಳ್ಮೆ ಕೆಡಬಾರದು ಅಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಅಂತಂದ್ರು.